ತಣ್ಣಗಾಯ್ತು ಕರುನಾಡ ಲೋಕ ಕದನದ ಕಾವು. ರಾಜಕೀಯ ನಾಯಕರಲ್ಲಿ ಶುರುವಾಯಿತು ಟೆನ್ಷನ್. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ನಾಯಕರು ಮಗ್ನರಾಗ್ಬಿಟ್ಟಿದ್ದಾರೆ. ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ ಬಿಜೆಪಿ ಪ್ರಯೋಗಿಸಿರುವಂತಹ ಅಸ್ತ್ರ? ಲೋಕಸಭೆ ಗೆಲ್ಲುವುದಕ್ಕೆ ಜಾತಿ ಅಸ್ತ್ರ ಪ್ರಯೋಗಿಸಿರುವಂತಹ ಲೀಡರ್ಸ್ಗಳು ನೋಡಿ. ಎಲ್ಲ ಕಡೆಯಲ್ಲೂ ಎಲೆಕ್ಷನ್ ಹವಾ ಬಹಳ ಜೋರಾಗಿತ್ತು. ನಿನ್ನೆಗೆ ಆ ಹವಾ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಎಲ್ಲ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ಇದರ ಜೊತೆಗೆ ಒಂದಷ್ಟು ಅಸ್ತ್ರಗಳನ್ನ ಪ್ರಯೋಗಿಸಲಾಗಿತ್ತು. ಆ ಅಸ್ತ್ರಗಳು ವರ್ಕೌಟ್ ಆಗಿದೆಯಾ, ವರ್ಕೌಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಲಿಂಗಾಯತ ಮರಾಠ ಮತದಾರರೇ ನಿರ್ಣಾಯಕ ಪಾತ್ರ ವಹಿಸಿದ್ರು. ಹೀಗಾಗಿ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ನಾಯಕರುಗಳು. ಈ ಬಾರಿ ಒಂದಷ್ಟು ಅಸ್ತ್ರಗಳು ಕಾಂಗ್ರೆಸ್ಗೂ ಸಿಕ್ಕಿತ್ತು, ಬಿಜೆಪಿಗೂ ಸಿಕ್ಕಿತ್ತು. ಎರಡೂ ಪಕ್ಷಗಳು ಕೂಡ ಆ ಅಸ್ತ್ರಗಳ ಪ್ರಯೋಗವನ್ನ ಮಾಡಿಕೊಂಡಿದೆ. ಅದರಲ್ಲಿ ಈ ಜಾತಿಯ ಲೆಕ್ಕಾಚಾರವು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಹಾಗಾಗಿ ಈ ಜಾತಿಯ ಅಸ್ತ್ರವನ್ನ ಪ್ರಯೋಗ ಮಾಡಿರೋದು ವರ್ಕೌಟ್ ಆಗುತ್ತೋ ಆಗಲ್ವೋ ಅನ್ನುವಂಥ ಪ್ರಶ್ನೆ ಇದೆ. ಲೋಕಸಭೆಯಲ್ಲಿ ಲಿಂಗಾಯತ ಮರಾಠ ಮತದಾರರೇ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ರು. ಅದರಲ್ಲೂ ಬೆಳಗಾವಿ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿಗಳ ನಿದ್ದೆಗೆಡಿಸಿದ್ರು ಈ ಮತದಾರರು. ಸೊ ಹಾಗಾಗಿ ಯಾರಿಗೆ ಕೈ ಹಿಡಿದಿದ್ದಾರೆ, ಯಾರಿಗೆ ಕೋಕ್ ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಇಲ್ಲಿವರೆಗೂ ಅಬ್ಬರದ ಪ್ರಚಾರ ಎಲ್ಲ ಮಾಡಿದ್ದಾಯ್ತು, ಸಮಾವೇಶ ಮಾಡಿದ್ದಾಯ್ತು, ಓಟು ಹಾಕಿದ್ದೂ ಆಯಿತು ಜನಗಳು. ಇದೀಗ ನಾವು ಪ್ರಯೋಗ ಮಾಡಿರುವಂಥ ಅಸ್ತ್ರಗಳು ವರ್ಕೌಟ್ ಆಗಿದೆಯೋ ಆಗಿಲ್ವೋ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ನಾಯಕರುಗಳು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ರೂ ಟೆನ್ಷನ್ ಅಂತೂ ಇದ್ದೇ ಇದೆ. ಏನಾಗಿದೆ, ಮತದಾರ ಪ್ರಭುಗಳು ಯಾರು ಕೈ ಹಿಡಿದಿದ್ದಾರೆ, ಯಾರಿಗೆ ಕೋಕ್ ಕೊಟ್ಟಿದ್ದಾರೆ, ಇದು ಸಹಜವಾಗೇ ಇರುವಂಥ ಟೆನ್ಷನ್ನು. ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ರೂ ಕೂಡ 4 ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳಿಗೆ ಟೆನ್ಷನ್ ಶುರು ಆಗಿಬಿಟ್ಟಿದೆ. ಹೆಬ್ಬಾಳ್ಕರು, ಶೆಟ್ಟರ್, ಜಾರಕಿಹೊಳಿ, ಜೊಲ್ಲೆ ಕುಟುಂಬದಲ್ಲಿ ಟೆನ್ಷನ್ ಇದೆ. ಯಾಕಂದರೆ ಈ ಬಾರಿ ಇವು ಬಹಳ ಚರ್ಚೆ ಆಗಿದ್ದಂಥ, ಎಲ್ಲರ ಚಿತ್ತ ಅಲ್ಲಿಯೇ ಇದ್ದಂಥ ಕ್ಷೇತ್ರಗಳು ಇದು. ಅದರಲ್ಲೂ ದೊಡ್ಡ ದೊಡ್ಡ ಫ್ಯಾಮಿಲಿ, ರಾಜಕೀಯದಲ್ಲಿ ಹೆಸರು ಮಾಡಿರುವಂಥ ಫ್ಯಾಮಿಲಿಗಳು ಎಲೆಕ್ಷನನ್ನು ಎದುರಿಸಿದ್ದು. ಹಾಗಾಗಿ ಆ 4 ಫ್ಯಾಮಿಲಿಗಳಿಗೆ, ಹೆಬ್ಬಾಳ್ಕರ್ ಮತ್ತು ಶೆಟ್ಟರ್, ಹಾಗೆಯೇ ಜಾರಕಿಹೊಳಿ ಹಾಗೆ ಜೊಲ್ಲೆ ಕುಟುಂಬಕ್ಕೆ ಟೆನ್ಷನ್ ಅಂತೂ ಇದ್ದೇ ಇದೆ. ಪ್ರಚಾರ ಕಾರ್ಯ ಆಯಿತು, ವೋಟ್ ಹಾಕಿದ್ದು ಆಯಿತು, ಗೆಲ್ಲೋದು ಆಯಿತು. ಆದರೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಜಾರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾವು ಪ್ರಯೋಗಿಸಿದಂಥ ಅಸ್ತ್ರಗಳು ವರ್ಕೌಟ್ ಆಗಿದೆಯಾ ಅನ್ನೋದು ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರು ನಿಂತ್ಕೊಂಡಿದ್ರು. ಅವರಿಗೆ ಅವರ ತಾಯಿಗೆ ಒಂದು ದೊಡ್ಡ ಅಸ್ತ್ರ ಆಗಿದ್ರು. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಚಸ್ಸು ಇತ್ತು. ಜೊತೆಗೆ ಮರಾಠ ಲಿಂಗಾಯತ ಮತಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನು ಮಾಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರು ಕೂಡ ತಂದೆಯವರ ವರ್ಚಸ್ಸಿನ ಮೇಲೆಯೇ ನಿಂತಿದ್ದು. ಅಲ್ಲೂ ಕೂಡ ಏನೆಲ್ಲ ಬೆಳವಣಿಗೆ ಆಗಿರಬಹುದು ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಇನ್ನು ಜಗದೀಶ್ ಶೆಟ್ಟರ್ ಅವರು, ಮೊದಲಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗೋದು ಡೌಟು ಅಂತ ಹೇಳಿ ಆನಂತರ ಅವರಿಗೆ ಬೆಳಗಾವಿಯಲ್ಲಿ ಟಿಕೆಟನ್ನು ಕೊಡಲಾಯಿತು. ಹೊರಗಿನಿಂದ ಬಂದವರು ಇವರಿಗೆ ಯಾಕೆ ಟಿಕೆಟನ್ನು ಕೊಡಬೇಕು ಅಂತ ವಿರೋಧವೂ ಕೂಡ ಇತ್ತು. ಅದರ ನಡುವೆ ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ. ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಭವಿಷ್ಯ ಅಂತಲೇ ಇದನ್ನು ಕರಿಬೋದು. ಸೊ ಇವತ್ತಿನ ರಿಸಲ್ಟ್ ಅಂದರೆ ಈ ಚುನಾವಣೆಯ ರಿಸಲ್ಟ್ ಇದೆಯಲ್ಲ, ಇದು ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನಿನ್ನೆವರೆಗೂ ಚುನಾವಣಾ ರಂಗು ಬಹಳಷ್ಟು ಕಾವೇರಿತು. ಈಗ ಮತದಾರರು ರಿಲ್ಯಾಕ್ಸಲ್ಲಿದ್ದಾರೆ. ಪಾಪ ಅಭ್ಯರ್ಥಿಗಳಿಗೆ ಟೆನ್ಷನ್ನು. ಏನೇನು ಲೆಕ್ಕಾಚಾರ ಇದೆ, ಹೇಗಿದೆ ಆ ಕಾವು ಇನ್ನೂ ಅಂತ? ನಿತಿ, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗಾಗಲೇ ಏನಂದ್ರೆ ಅಭ್ಯರ್ಥಿಗಳ ಎದೆ ಬಡಿತ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಲೋಕಸಭೆ, ಚಿಕ್ಕೋಡಿ ಲೋಕಸಭೆ ಎರಡೂ ಲೋಕಸಭೆ ಕೂಡ ತೀವ್ರ ಒಂದು ಹೈ ವೋಲ್ಟೇಜ್ ಕಣವಾಗಿ ಇಲ್ಲಿ ರೂಪುಗೊಂಡಿತ್ತು. ಯಾಕಂದ್ರೆ ಬೆಳಗಾವಿ ಲೋಕಸಭೆಯಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡಿದ್ರೆ, ಬಿಜೆಪಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದ್ರು. ಆತ ಚಿಕ್ಕೋಡಿ ಲೋಕಸಭೆಯಿಂದ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕಣಕ್ಕಿಳಿದ್ರೆ, ಏನು ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಆ ಕಣಕ್ಕಿಳಿದಿದ್ರು. ಹೀಗಾಗಿ ಈಗ ಏನು ಜೊಲ್ಲೆ, ಜಾರಕಿಹೊಳಿ ಮತ್ತು ಶೆಟ್ಟರ್, ಹೆಬ್ಬಾಳ್ಕರ್ ಕುಟುಂಬಗಳಿಗೆ ಒಂದು ರಾಜಕೀಯ ಪ್ರತಿಷ್ಠೆ ಅಂತಾನೆ ಹೇಳ್ಬೋದು. ಈ ಚುನಾವಣೆಯಲ್ಲಿ ಗೆಲ್ಬೇಕು ಅನ್ನೋಂತ ಒಂದು ಅನಿವಾರ್ಯತೆ 4 ಕುಟುಂಬಗಳಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲ ರಣತಂತ್ರಗಳನ್ನ ಚುನಾವಣೆ ಗೆಲ್ಲೋದಕ್ಕೆ ಒಂದು ಪ್ರಯತ್ನ ಮಾಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿನ ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಲೋಕಸಭೆಯಲ್ಲಿ ಲಿಂಗಾಯತ ಅಭ್ಯರ್ಥಿನ ಕಣಕ್ಕಿಳಿಸಿರ್ತಕ್ಕಂಥದ್ದು. ಅದೇ ಕಾಂಗ್ರೆಸ್ ಬೆಳಗಾವಿ ಲೋಕಸಭೆಗೆ ಪಂಚಮಸಾಲಿ ಅಭ್ಯರ್ಥಿ, ಜೊತೆಗೆ ಚಿಕ್ಕೋಡಿ ಲೋಕಸಭೆಗೆ ಅಹಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಏನು ವೋಟ್ ಬ್ಯಾಂಕ್ ರಾಜಕಾರಣ ಏನಿದೆ, ಆಯಾ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು ಅಂತ ಹೇಳ್ಬೋದು. ಅದರ
ಅದರ ಪರಿಣಾಮವಾಗಿ ಈಗ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ಈಗ ಏನಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ. ಕಳೆದ 2019 ಏನು ಲೋಕಸಭೆ ಚುನಾವಣೆಗೂ ಈ ಒಂದು ಲೋಕಸಭೆ ಚುನಾವಣೆ ನೋಡೋದಾದ್ರೆ ಬೆಳಗಾವಿ ಲೋಕಸಭೆಯಲ್ಲಿ 71% ಹೆಚ್ಚಿನ ಒಂದು ಏನು ಮತದಾನ ಆಗಿರ್ತಕ್ಕಂಥದ್ದು. ಚಿಕ್ಕೋಡಿ ಲೋಕಸಭೆಯಲ್ಲಿ 77% ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮತದಾನ ಆಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ನೋಡೋದಾದ್ರೆ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮತದಾನ ಆಗಿದೆ. ಹಾಗಾಗಿ ಮತದಾರರು ಯಾರತ್ತ ಒಂದು ಒಲವು ತೋರಿಸಿದ್ದಾರೆ ಅನ್ನುವಂತ ಒಂದು ಇಲ್ಲಿ ಕುತೂಹಲ ಕೇಳಿಸಿದೆ ಅಂತ ಹೇಳ್ಬಹುದು. ಇನ್ನೊಂದು ಪ್ರಮುಖವಾಗಿ ಅಂದ್ರೆ ಬೆಳಗಾವಿ ಚಿಕ್ಕೋಡಿ ಎರಡೂ ಲೋಕಸಭೆ ಪ್ರತ್ಯೇಕವಾದ್ರೂ ಕೂಡ ಎರಡೂ ಲೋಕಸಭೆಯಲ್ಲಿ ಲಿಂಗಾಯತ್ ಮತ್ತು ಮರಾಠ ಮತಗಳ ನಿರ್ಣಾಯಕ. ಯಾಕಂದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭೆ ಲಿಂಗಾಯತ್ ಮತಗಳ ನಿರ್ಣಾಯಕ ಆಗಿದ್ರಿಂದ ಈ ಒಂದು ಸಮುದಾಯದ ಮತಗಳು ಯಾರ ಪರವಾಗಿ ಹೆಚ್ಚು ವಾಲಿದವೋ ಆ ಒಂದು ಅಭ್ಯರ್ಥಿ ಗೆದ್ದು ಬರ್ತಾರೆ ಅನ್ನುವಂತ ಒಂದು ಚರ್ಚೆಗಳು ಈಗ ಆರಂಭಗೊಂಡಿದೆ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಆಯಾ ಬೂತ್ ನಲ್ಲಿ ಯಾವ ರೀತಿ ಮತದಾನ ಆಗಿದೆ, ಆಯಾ ಏನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಯಾವ ರೀತಿ ಮತದಾನ ಆಗಿದೆ ಅದನ್ನ ಆಧರಿಸಿ ಒಂದು ಲೆಕ್ಕಾಚಾರದಲ್ಲಿ ಮಗ್ನವಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬೆಳಗಾವಿ ಏನು ಲೋಕಸಭೆಯಲ್ಲಿ MES ಸ್ಪರ್ಧೆ ಏನಿದೆ, MES ಸ್ಪರ್ಧೆ ಅದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಆತಂಕ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಮರಾಠ ಮತಗಳನ್ನ ಎಷ್ಟು ತೆಗೆದುಕೊಳ್ಳುತ್ತೋ ಅಷ್ಟು ನಷ್ಟ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಚಿಕ್ಕೋಡಿ ಲೋಕಸಭೆ ಶಂಭು ಕೊಳ್ಳಕ್ಕೂ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ಏನಿದೆ ಅದು ಕಾಂಗ್ರೆಸ್ಗೆ ಒಂದು ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.